ನೀವು ನಿಮ್ಮ ಲೈಫಲ್ಲಿ ಸ್ಟ್ರೆಸ್‌ನ ಫೀಲ್ ಮಾಡ್ತಾ ಇದ್ದೀರಾ? ಆಂಕ್ಸೈಟಿ ಫೀಲ್ ಮಾಡ್ತಾ ಇದ್ದೀರಾ? ಇಲ್ಲಾಂದ್ರೆ ಭಯ ಜಾಸ್ತಿ ಇದೆಯಾ ನಿಮಗೆ? ಡಿಪ್ರೆಸ್ಡ್ ಆಗಿ ಫೀಲ್ ಮಾಡ್ತಾ ಇದ್ದೀರಾ? ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದಿದ್ದೆ ಅದಲ್ಲಿ ಈ ಒಂದು ಸಿಂಪಲ್ ಟೆಕ್ನಿಕ್ ನಾನು ಇವತ್ತು ಹೇಳ್ಕೊಡ್ತೀನಲ್ಲ, ಅದನ್ನು ನೀವು ಫಾಲೋ ಮಾಡಿ ಯು ಕ್ಯಾನ್ ಸಿ ಎನ್ ಅಮೇಜಿಂಗ್ ರಿಸಲ್ಟ್ಸ್. ಏನಪ್ಪ ಇದು ಅಂದರೆ ದ ವೇಗಸ್ ನರ್ವ್ ಆಕ್ಟಿವೇಶನ್. ನಿಮ್ಮ ದೇಹದಲ್ಲಿರುವಂಥ ಈ ಒಂದು ನರ್ವ್‌ನ ಏನಾದರೂ ನೀವು ಆಕ್ಟಿವೇಟ್ ಮಾಡಿದ್ದೆ ಆದಲ್ಲಿ ಇನ್ಸ್ಟೆಂಟಾಗಿ ಜಸ್ಟ್ 2 ಮಿನಿಟ್ಸಲ್ಲೇ ನೀವು ಈ ಸ್ಟ್ರೆಸ್ಸಿಂದ ಹೊರಗಡೆ ಬರ್ಬೋದು. ಅಷ್ಟು ಪವರ್‌ಫುಲ್ ಟೆಕ್ನಿಕ್ ಈ ಟೆಕ್ನಿಕ್ ಆಗಿರುತ್ತೆ. ಏನು ವೇಗಸ್ ನರ್ವ್‌ನ ಆಕ್ಟಿವೇಟ್ ಮಾಡ್ಕೊಬಿಟ್ರೆ ಸ್ಟ್ರೆಸ್ ಕಮ್ಮಿ ಆಗ್ಬಿಡುತ್ತಾ ಅಂತ ನೀವು ಕೇಳ್ಬೋದು. ಯೆಸ್, ವೇಗಸ್ ನರ್ವ್ ನಮ್ಮ ಬಾಡಿಯಲ್ಲಿರುವಂಥ ಅತ್ಯಂತ ಒಂದು ದೊಡ್ಡ ನರ್ವ್ ಆಗಿರುತ್ತೆ. ಈ ನರ್ವ್ ನಮ್ಮ ಬ್ರೈನ್, ನಮ್ಮ ಮೈಂಡಲ್ಲಿರುವ ನಮ್ಮ ಬ್ರೈನಿಂದ ಹಿಡಿದು ನಮ್ಮ ಟೋಸ್‌ವರೆಗೂ ಕನೆಕ್ಟ್ ಆಗಿರುವಂಥ ಒಂದು ಬಿಗ್ಗೆಸ್ಟ್ ನರ್ವ್ ಅಂತಾನೆ ಹೇಳ್ತಾರೆ. ಇದು ನಮ್ಮ ಸ್ಟೊಮಕ್, ನಮ್ಮ ಲಂಗ್ಸ್ ಮತ್ತೆ ನಮ್ಮ ಹಾರ್ಟ್‌ಗೂ ಕೂಡ ಕನೆಕ್ಟ್ ಆಗಿರುತ್ತೆ. ನಮ್ಗೇನಾದ್ರೂ ಡೈಜೆಷನ್ ಇಶ್ಯೂಸ್ ಇದ್ದಿದ್ದೆ ಆದಲ್ಲಿ, ಸ್ಲೀಪ್ ಇಶ್ಯೂಸ್ ಇದ್ದಿದ್ದೆ ಆದಲ್ಲಿ, ಇಲ್ಲಾಂದ್ರೆ ನಮಗೆ ಸ್ಟ್ರೆಸ್ ಏನಾದರೂ ಫೀಲ್ ಮಾಡಿದ್ದೆ ಆದಲ್ಲಿ, ಈ ನರ್ವ್‌ನೇನಾದ್ರೂ ನಾವು ಪ್ರತಿದಿನ ಆಕ್ಟಿವೇಟ್ ಮಾಡ್ಕೊಂಡಿದ್ದೆ ಆದಲ್ಲಿ ಇದೆಲ್ಲದರಿಂದ ನಾವು ಹೊರಗಡೆ ಬರ್ಬೋದು. ಯಾಕೆ ಈ ವೇಗಸ್ ನರ್ವ್‌ನ ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ನೀವು ಕೇಳಿದ್ರೆ, ನಾವೇನು ಮಾಡ್ತೀವಿ, ನಮಗೆ ಸ್ಟ್ರೆಸ್ ಫೀಲ್ ಆದಾಗ ನಮಗೆ ಹಾರ್ಟಲ್ಲಿ ಫಾಸ್ಟಾಗಿ ಬೀಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಹಾರ್ಟ್ ಬೀಟ್ ಫಾಸ್ಟಾಗಿ ಹೊಡ್ಕೊಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ನಮ್ಮ ಹಾರ್ಟ್ ಬೀಟ್ಸ್ ಜಾಸ್ತಿ ಫಾಸ್ಟಾಗಿ ಹೊಡ್ಕೊಳೋದಕ್ಕೆ ಸ್ಟಾರ್ಟ್ ಆಗುತ್ತೋ, ನಮ್ಮ ಮೈಂಡ್ ಏನ ಮಾಡುತ್ತೆ, ರೆಸ್ಟ್‌ಲೆಸ್ ಆಗಿ ಫೀಲ್ ಆಗುತ್ತೆ. ಅದಕ್ಕೆ ಭಯ ಸ್ಟಾರ್ಟ್ ಆಗಿ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಅದು ಅನ್‌ಕಾನ್ಷಿಯಸ್ ಆಗೋ ಸ್ಟೇಜಸ್ ಕೂಡ ಬರ್ತೀವಿ. ಯಾವಾಗ ನಾವು ಈ ಟೆಕ್ನಿಕ್‌ನ ಏನಾದರೂ ಕಲ್ತಿದ್ದೆ ಆದಲ್ಲಿ ಇಮ್ಮಿಡಿಯೇಟ್ ಕಾಮ್ನೆಸ್‌ನ ನೀವು ಫೀಲ್ ಮಾಡ್ಕೋಬೋದು. ಇವು ಸ್ಟ್ರೆಸ್ಸಿಂದ ಇಮ್ಮಿಡಿಯೇಟ್ ಆಗಿ ಹೊರಗಡೆ ಬರ್ಬೋದು. ಅಷ್ಟು ಪವರ್‌ಫುಲ್ ಈ ವೇಗಸ್ ನರ್ವ್ ಆಕ್ಟಿವೇಶನ್. ಇದು ನಮ್ಮ ಬಾಡಿಯ ನ್ಯಾಚುರಲ್ ಹೀಲಿಂಗ್ ಸ್ವಿಚ್ ಅಂತಾನೆ ಹೇಳ್ತಾರೆ. ಈ ಸ್ವಿಚ್ ಆಫ್ ಆದಾಗೆಲ್ಲನೂ ನಾವು ಆನ್ ಮಾಡ್ಕೊಂಡಿದ್ದೆ ಆದಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಹೀಲಿಂಗ್‌ನ ಅದೇ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ದೇಹಕ್ಕೆ ಹೀಲಿಂಗ್ ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೆ? ನಾವು ಕಾನ್ಷಿಯಸ್ ಆಗಿ ಅದಕ್ಕೆ ಏನು ಮಾಡಬೇಕೋ ಮಾಡಿದಾದಲ್ಲಿ ಅದೇ ಹೀಲಿಂಗ್‌ಗೆ ಸ್ಟಾರ್ಟ್ ಆಗುತ್ತೆ. ಜೋಸೆಫ್ ಮರ್ಫಿ ಅವರು ಹೇಳ್ತಿದ್ದಾರಲ್ವಾ, ಯು ಕ್ಯಾನ್ ಹೀಲ್ ಯುವರ್ ಬಾಡಿ. ನಿಮ್ಮ ದೇಹದಲ್ಲಿರುವಂಥ ಪ್ರತಿಯೊಂದು ಸೆಲ್‌ನು ನೀವು ಹೀಲ್ ಮಾಡ್ಕೋಬಹುದು. ನೀವು ಮಾತಾಡೋ ಪ್ರತಿಯೊಂದು ಮಾತನ್ನು ನಿಮ್ಮ ದೇಹ ಕೇಳುತ್ತೆ, ಅದಕ್ಕೆ ರೆಸ್ಪಾಂಡ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ನಾವು ಯಾವಾಗ ಕಾನ್ಷಿಯಸ್ ಆಗಿ ನಾವು ಹೀಲ್ ಮಾಡ್ಕೊಳೋದು ಹೇಗೆ ಅಂತ ಗೊತ್ತಿದ್ದಾದಲ್ಲಿ ನಾವು ಈಸಿಯಾಗಿ ನಮ್ಮ ದೇಹನ ನಾವು ಹೀಲ್ ಮಾಡ್ಕೋಬೋದು. ಎಂತಹದ್ದೇ ಪ್ರಾಬ್ಲಮ್ ಆಗಿದ್ರೂ ಕೂಡ ನಾವು ಹೀಲ್ ಮಾಡ್ಕೋಬೋದು. ಯಾವ್ಯಾವೆಲ್ಲ ಸ್ಟೆಪ್ಸ್‌ನ ನಾವು ಫಾಲೋ ಮಾಡಿದಾದಲ್ಲಿ ನಮ್ಮ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ ಅಂತ ನೀವು ಕೇಳಿದ್ರೆ, ಫಸ್ಟ್ ಥಿಂಗ್ ನೀವು ಪ್ರತಿದಿನ ಕೋಲ್ಡ್ ಶವರ್ ಇಲ್ಲಾಂದ್ರೆ ಕೋಲ್ಡ್ ವಾಟರ್‌ನ ಸ್ಪ್ಲಾಶ್ ಮಾಡ್ಕೊಳ್ಳಿ. ನಿಮ್ಮ ಮುಖಕ್ಕೆ ಕೋಲ್ಡ್ ವಾಟರ್‌ನ ಹಚ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಪ್ರತಿಯೊಂದು 2 ಅವರ್ಸ್ ಆಗಲಿ, 3 ಅವರ್ಸ್ ಆಗಲಿ. ನೀವು ಯಾವಾಗೆಲ್ಲ ಸ್ಟ್ರೆಸ್ ಫೀಲ್ ಮಾಡ್ತೀರಲ್ಲ, ಫಸ್ಟ್ ಇಮಿಡಿಯೇಟ್ ಆಗಿ ಮುಖಕ್ಕೆ ತಣ್ಣೀರನ್ನ ಚಿಮ್ಕೊಳ್ಳಿ. ಯಾವಾಗ ನೀವು ಈ ಥರ ಮಾಡಿದ್ದೆ ಆದಲ್ಲಿ, ಸ್ಪ್ಲಾಶ್ ಮಾಡಿದ್ದೆ ಆದಲ್ಲಿ ನಿಮ್ಮ ಮುಖಕ್ಕೆ, ಇಲ್ಲಾಂದ್ರೆ ತಣ್ಣೀರು ಸ್ನಾನ ಮಾಡಿದ್ದೆ ಆದಲ್ಲಿ ನಿಮಗೆ ಈ ನರ್ವ್ ಆಕ್ಟಿವೇಟ್ ಆಗುತ್ತೆ. ಈ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ. ನೀವು ಕೇಳಿದ್ದೀರಲ್ವಾ, ಯಾರಾದರೂ ಅಳ್ತಾ ಇದ್ರೆ ಜೋರಾಗಿ ಅಳೋದಾಗ್ಲಿ, ಚಿಕ್ಕ ಮಕ್ಕಳೆಲ್ಲ ಅತ್ತಾಗ ನಾವೇನು ಮಾಡ್ತೀವಿ, ಫಸ್ಟ್ ಹೋಗಿ ಮುಖ ತೊಳ್ಕೊ ಬಾ, ತಣ್ಣೀರಲ್ಲಿ ಹೋಗಿ ಮುಖ ತೊಳ್ಕೊ ಬಾ ಅಂತ ಹೇಳ್ತೀವಲ್ವಾ, ಯಾಕೆ? ಅಲ್ಲಿ ನಾವು ಕಾಮ್ನೆಸ್ ಫೀಲ್ ಮಾಡ್ತೀರಿ, ರಿಲ್ಯಾಕ್ಸ್ಡ್ ಆಗ್ಬಿಡ್ತೀವಿ. ಮತ್ತೆ ಅವ್ರು ಅಳೋದಕ್ಕೆ ಸ್ಟಾರ್ಟ್ ಮಾಡಲ್ಲ. ಒಂದು ಸತಿ ಅವ್ರ ಮುಖ ತೊಳ್ಕೊಂಡ್ಮೇಲೆ ಕಾಮ್ ಆಗ್ಬಿಡ್ತಾರೆ ಅವರು. ಇದಕ್ಕೆ ರೀಸನ್. ನೀವು ಬೇಕಾದ್ರೆ ಒಬ್ಬ ದೊಡ್ಡ ಇನ್ಸ್ಪಿರೇಷನಲ್ ಸ್ಪೀಕರ್ಸ್ ಆಗಿರಲಿ, ಯಾರಾದರೂ ಅವ್ರು ಮಾತಾಡೋದು ಕೇಳಿ, ಐ ಟೇಕ್ ಎ ಕೋಲ್ಡ್ ಶವರ್ ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? ಇಲ್ಲಿ ಅವ್ರಿಗೆ ಆ ಸ್ಟ್ರೆಸ್ಸಿಂದ ಹೊರಗಡೆ ಬರೋದಕ್ಕೆ, ರಿಲ್ಯಾಕ್ಸೇಷನ್ ಫೀಲ್ ಮಾಡೋದಕ್ಕೆ ಅವ್ರು ಕೋಲ್ಡ್ ಶವರ್‌ನ ತಗೊಂತಾರೆ. ಇದು ಆ ನರ್ವ್ ಆಕ್ಟಿವೇಟ್ ಆಗುತ್ತೆ. ಯಾವಾಗ ಈ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೋ ರಿಲ್ಯಾಕ್ಸ್ಡ್ ಆಗಿ ಫೀಲ್ ಮಾಡ್ತಾರೆ. ಒಳ್ಳೆ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ. ಸೊ ನೀವು ಕೂಡ ಆಗಾಗ ಕೋಲ್ಡ್ ವಾಟರಲ್ಲಿ ನೀವು ಸ್ನಾನ ಮಾಡೋದಾಗ್ಲಿ, ಮುಖಕ್ಕೆ ಪದೇ ಪದೇ ಅದನ್ನ ಹಾಕೊಳ್ಳೋದಾಗ್ಲಿ ಮಾಡ್ತಾ ಇದ್ದಾಗ ನಿಮಗೆ ಕಾಮ್ನೆಸ್ ಫೀಲ್ ಮಾಡ್ತೀರಾ, ರೆಸ್ಟ್‌ಲೆಸ್‌ನೆಸ್‌ನಿಂದ ಹೊರಗಡೆ ಬರ್ತೀರಾ, ರಿಲ್ಯಾಕ್ಸ್ಡ್ ಆಗ್ತೀರಾ. ನೆಕ್ಸ್ಟ್ ಥಿಂಗ್ ಈಸ್ ಡೀಪ್ ಬ್ರೀತಿಂಗ್‌ನ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡಿದ್ದೆ ಆದಲ್ಲಿ ನೀವು ಇನ್ಹಲೇಷನ್ ಕಮ್ಮಿ ತಗೊಂಡು ಎಕ್ಸಲೇಷನ್‌ನ ಜಾಸ್ತಿ ಬಿಡಬೇಕು. ಇಲ್ಲಿ 3, 4, 5 ಸೆಕೆಂಡ್ ಬ್ರೀತಿಂಗ್ ಟೆಕ್ನಿಕ್‌ನ ಫಾಲೋ ಮಾಡಿದ್ದೆ ಆದಲ್ಲಿ ನೀವು ಕಾಮ್ನೆಸ್‌ನ ಫೀಲ್ ಮಾಡ್ತೀರಾ. 3 ಇನ್ಹೇಲ್, 4 ಹೋಲ್ಡ್, 5 ಎಕ್ಸೇಲ್ ಏನಾದರೂ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದಲ್ಲಿ ಎಂತಹ ಸ್ಟ್ರೆಸ್ ಆಗಿದ್ರೂ ಕೂಡ ನಮ್ಮ ವೇಗಸ್ ನರ್ವ್ ಆಕ್ಟಿವೇಟ್ ಆಗಿ ಆ ಸ್ಟ್ರೆಸ್‌ನ ಇಮ್ಮಿಡಿಯೇಟ್ ಆಗಿ ಕಮ್ಮಿ ಮಾಡುತ್ತೆ. ಈ ಟೆಕ್ನಿಕ್‌ನ ನೀವು ಯಾವುದೇ ತರಹದ ಸಿಚುಯೇಷನಲ್ಲಿ ಕೂಡ ಯೂಸ್ ಮಾಡಬಹುದು. ಹಮ್ಮಿಂಗ್ ಟೆಕ್ನಿಕ್‌ನ ನೀವು ಪ್ರಾಕ್ಟೀಸ್ ಮಾಡಿ. ದ ಥರ್ಡ್ ಥಿಂಗ್ ಈಸ್ ಹಮ್ಮಿಂಗ್. ಯಾವಾಗ ನಾವು ಹಮ್ಮಿಂಗ್ ಮಾಡ್ತಾ ಇರ್ತೀರಲ್ವಾ, ಅಲ್ಲಿ ಈ ವೇಗಸ್ ನರ್ವ್ ಹೈಯೆಸ್ಟ್ ಆಕ್ಟಿವೇಷನ್‌ಗೆ ಬರುತ್ತೆ. ರಿಲ್ಯಾಕ್ಸ್ಡ್ ಆಗಿ ಫೀಲ್ ಮಾಡ್ತೀವಿ. ನೀವು ಓಂ ಶ್ರೀ ನೋಡ್ತಾ ಇದ್ದೀರಲ್ಲ ಎಷ್ಟು ಇದಾಗ್ತಾ ಇದೆ. ಅಲ್ಲಿ ನಿಮ್ಮ ಕಾನ್ಷಿಯಸ್‌ನ ಆ ನರ್ವ್ ಏನು ಮಾಡುತ್ತೆ, ರಿಲ್ಯಾಕ್ಸ್ ಸ್ಟೇಟ್‌ಗೆ ತರುತ್ತೆ. ಇದು ಈ ವೇಗಸ್ ನರ್ವ್‌ನ ಆಕ್ಟಿವೇಟ್ ಮಾಡುವಂತಹ ಟೆಕ್ನಿಕ್ಸ್ ಇದು.
ನೆಕ್ಸ್ಟ್ ಸ್ಟೆಪ್ ಇಸ್ ಮೆಡಿಟೇಷನ್ನ ಪ್ರಾಕ್ಟೀಸ್ ಮಾಡಿ. ಪ್ರತಿದಿನ ನೀವು 5 ಮಿನಿಟ್ಸ್ ಆದರೂ ಮೆಡಿಟೇಟ್ ಮಾಡಿ. ಅಟ್‌ಲೀಸ್ಟ್ 5 ಟು 15 ಮಿನಿಟ್ಸ್ ನೀವು ಕಾಮಾಗಿ ಒಂದು ಪ್ಲೇಸಲ್ಲಿ ಕೂತ್ಕೊಂಡು ಜಸ್ಟ್ ಕ್ಲೋಸ್ ಮಾಡ್ತಾ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ. ಯಾವಾಗ ನೀವು ಗ್ರೇಟ್‌ಫುಲ್ ಆಗಿರ್ತೀರಲ್ವಾ, ಯಾವಾಗ ನೀವು ಗ್ರ್ಯಾಟಿಟ್ಯೂಡ್ ತೋರ್ತಾ ಇರ್ತೀರಲ್ಲ, ಅಲ್ಲಿ ನಿಮ್ಮ ವೇಗಸ್ ನರ್ವ್ ನ್ಯಾಚುರಲ್ ಆಗಿ ಆಕ್ಟಿವೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ಕಂಟಿನ್ಯೂಯಸ್ ಆಗಿ ಒಂದು 21 ಡೇಸ್ ನೀವು ಮೆಡಿಟೇಷನಲ್ಲಿ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ. ಪ್ರತಿಯೊಂದಕ್ಕೂ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ತಾ ಅಹ್, ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಲ್ಲ, ಅಲ್ಲಿ ನಿಮಗೆ ಗೊತ್ತಿಲ್ದಿರನೆ ನೀವು ಸ್ಟ್ರೆಸ್ಸಿಂದ ಹೊರಗಡೆ ಬರ್ತೀರಾ, ಕಾಮ್ ಆಗ್ಬಿಡ್ತೀರಾ. ಇಮ್ಮಿಡಿಯೇಟ್ ಆಗಿ ಇದನ್ನ ನೀವು ಈ ರಿಸಲ್ಟ್ಸ್‌ನ ನೀವು ನೋಡ್ಬೋದು. ಈ ಆಕ್ಟಿವೇಟ್ ಮಾಡ್ಕೊಂಡಾಗ ಈ ವೇಗಸ್ ನಾವು ಇಮ್ಮಿಡಿಯೇಟ್ ರೆಸ್ಪಾನ್ಸ್‌ನ ನೀವು ನೋಡ್ತಾ ಹೋಗ್ಬೋದು. ಕಾಮ್ ಆಗಿರೋದಾಗ್ಲಿ, ಇಲ್ಲಾಂದ್ರೆ ನಿಮ್ಮಲ್ಲಿ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರೋದಾಗ್ಲಿ, ಒಳ್ಳೆ ನಿದ್ದೆ ಬರೋದಾಗ್ಲಿ ನೀವು ಮಾಡ್ಬೋದು. ನಿಮ್ಗೇನಾದ್ರೂ ನಿದ್ದೆ ಬರ್ತಾ ಇಲ್ಲ ರಾತ್ರಿ ಅಂದ್ರೆ ಜಸ್ಟ್ ಗ್ರ್ಯಾಟಿಟ್ಯೂಡ್‌ನ ಪ್ರಾಕ್ಟೀಸ್ ಮಾಡ್ತಾ, ನಿದ್ದೆ ಹೋಗೋಕ್ಕೂ ಮುಂಚೆ ನೀವು ಮೆಡಿಟೇಷನ್ ಮಾಡ್ತಾ, ಈ ಬ್ರೀತಿಂಗ್ ಟೆಕ್ನಿಕ್ ಇದೆಯಲ್ಲ, ಅದನ್ನ ನೀವು ಫಾಲೋ ಮಾಡಿದೆ ಆದಲ್ಲಿ ನೀವು ರಿಲ್ಯಾಕ್ಸ್ಡ್ ಆಗ್ಬಿಡ್ತೀರಾ. ಯಾವಾಗ ನೀವು ರಿಲ್ಯಾಕ್ಸ್ ಆಗ್ತಿರೋ ಇಮ್ಮಿಡಿಯೇಟ್ ಆಗಿ ನಿಮಗೆ ಸ್ಲೀಪ್ ಬರೋದು ಪಾಸಿಬಿಲಿಟೀಸ್ ಇರುತ್ತೆ. ಯಾವಾಗ ನಮಗೆ ನಿದ್ದೆ ಬರ್ದಿರೋ ಇರೋದು, ನಾವು ಯಾವಾಗ ಸ್ಟ್ರೆಸ್ಸಲ್ಲಿ ಇರ್ತೀವೋ, ಭಯದಲ್ಲಿ ಇರ್ತೀವೋ, ನಮಗೆ ನಮ್ಮ ಥಾಟ್ಸ್ ಪದೇ ಪದೇ ಬರ್ತಾನೆ ಇದ್ರೆ, ನೆಗೆಟಿವ್ ಥಾಟ್ಸ್ ಬರ್ತಾ ಇದ್ರೆ ನಮ್ಗೆ ನಿದ್ದೆ ಬರಲ್ಲ. ಯಾವಾಗ ಈ ಟೆಕ್ನಿಕ್ ಪ್ರಾಕ್ಟೀಸ್ ಮಾಡಿದೆ ಆದಲ್ಲಿ ನಾವು ಒಳ್ಳೆ ಡೀಪ್ ಸ್ಲೀಪ್ ಸ್ಟೇಟ್‌ಗೆ ಹೋಗ್ತೀವಿ. ಈ ಟೆಕ್ನಿಕ್‌ನ ಏನಾದ್ರು ನೀವು ಫಾಲೋ ಮಾಡಿದ್ದೆ ಆದಲ್ಲಿ ಅಮೇಜಿಂಗ್ ಆಗಿ ನಿಮ್ಮ ಲೈಫಲ್ಲಿ ನೀವು ಚೇಂಜಸ್‌ನ ನೋಡ್ಬೋದು. ಬೇರ್ ಫುಟ್ ವಾಕಿಂಗ್ ಕೂಡ ನೀವು ಬರೀ ಕಾಲಲ್ಲಿ ನೀವು ಗ್ರಾಸ್ ಮೇಲೆ ನಡೆಯೋದಾಗ್ಲಿ, ಇಲ್ಲಾಂದ್ರೆ ತೋಟದಲ್ಲಿ ಎಲ್ಲಾದ್ರೂ ನಡೆಯೋದಾಗ್ಲಿ, ಈ ತರ ಪ್ರತಿದಿನ ಮಣ್ಣು ಮೇಲೆ ನಡೆಯೋದಾಗ್ಲಿ ಮಾಡಿದಾದಲ್ಲಿ ಆಟೋಮ್ಯಾಟಿಕ್ ಆಗಿ ಈ ವೇಗಸ್ ನಾವು ಆಕ್ಟಿವೇಟ್ ಆಗ್ಬಿಡುತ್ತೆ. ಆವಾಗ ನಾವು ಟ್ರೀಸ್ ಮರದ ಕೆಳಗಡೆ ಒಂದು ಫ್ರೆಶ್ ಏರ್ ಇರೋ ಕಡೆ ನೀವು ಕುತ್ಕೊಂಡು ಜಸ್ಟ್ ಕಾಮಾಗಿ ಕುತ್ಕೊಂಡು ಕಣ್ಣು ಮುಚ್ಚಿದ್ರೆ ಸಾಕು, ಈ ನರ್ವ್ ಅನ್ನೋದು ಆಕ್ಟಿವೇಟ್ ಆಗ್ಬಿಡುತ್ತೆ. ಈ ವೇಗಸ್ ನರ್ವ್‌ಗೆ ಅಷ್ಟು ಪವರ್ ಇದೆ. ಇದು ನಮ್ಮಲ್ಲಿ ಇರುವಂತಹ ಯಾವುದೇ ತರಹದ ಪ್ರಾಬ್ಲಮ್‌ನಾದ್ರೂ ಹೀಲ್ ಮಾಡೋ ಕೆಪಾಸಿಟಿ ಇದೆ. ನಮ್ಗೆ ಈ ವೇಗಸ್‌ನ ಹೇಗೆ ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ಗೊತ್ತಿಲ್ದಿರೋ ಇರೋದ್ರಿಂದ ನಾವು ಇದರೆಲ್ಲರ ಪ್ರಾಬ್ಲಮ್ಸ್‌ನ ಫೇಸ್ ಮಾಡ್ತಾ ಇರ್ತೀವಿ. ಒನ್ಸ್ ಇದನ್ನ ತಿಳ್ಕೊಂಡ್ಮೇಲೆ ಈ ಸ್ಟೆಪ್ಸ್‌ನೆಲ್ಲ ನೀವು ಫಾಲೋ ಮಾಡಿ ಅಮೇಜಿಂಗ್ ಆಗಿ ನೀವು ನೋಡ್ಬೋದು ಚೇಂಜಸ್ ನಿಮ್ಮ ಲೈಫಲ್ಲಿ. ಸೊ ಫ್ರೆಂಡ್ಸ್, ವೇಗಸ್ ನರ್ವ್‌ನ ನೀವು ಆಕ್ಟಿವೇಟ್ ಮಾಡ್ಕೊಳ್ಳಿ. ಸ್ಟ್ರೆಸ್ಸಿಂದ ಹೊರಗಡೆ ಬನ್ನಿ. ಕಾಮ್ನೆಸ್‌ನ ಫೀಲ್ ಮಾಡಿ. ನೀವು ಯಾವಾಗ ಕಾಮ್ ಆಗಿರ್ತೀರಲ್ವಾ, ಆವಾಗಲೇ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ವರ್ಕ್ ಆಗೋದು. ನೀವು ಕಾಮ್ ಆಗಿ ರಿಲ್ಯಾಕ್ಸ್ಡ್ ಆಗಿದ್ದಾಗ, ಕನ್ಫ್ಯೂಷನ್ ಸ್ಟೇಟಲ್ಲಿ ಇಲ್ದಿರ ಇದ್ದಾಗ, ನೀವು ರಿಲ್ಯಾಕ್ಸ್ಡ್ ಫೀಲ್ ಆದಾಗ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್‌ನ ನೀವು ರಿಯಾಲಿಟಿಯಲ್ಲಿ ನೋಡ್ಬೋದು, ನಿಮ್ಮ ಕಣ್ಮುಂದೆ ನೋಡ್ಬೋದು. ನೀವು ಪ್ರತಿದಿನ ಈ 5 ಮಿನಿಟ್ಸ್ ಮೆಡಿಟೇಷನ್‌ನ ಪ್ರಾಕ್ಟೀಸ್ ಮಾಡ್ತಾ, ಗ್ರ್ಯಾಟಿಟ್ಯೂಡ್ ಹೇಳ್ತಾ, ಕಣ್ಮುಚ್ಚಿ ಈ ವೇಗಸ್ ನರ್ವ್‌ನ ಆಕ್ಟಿವೇಟ್ ಮಾಡಿ, ಮತ್ತೆ ನೀವು ಯಾವುದೇ ತರಹದ ಜರ್ನಲಿಂಗ್ ಆಗಲಿ, ಸ್ಕ್ರಿಪ್ಟಿಂಗ್ ಆಗಲಿ ನೀವು ಮಾಡಿದ್ದೆ ಆದಲ್ಲಿ ಬೇಗ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್‌ನ ನೀವು ಕಣ್ಮುಂದೆ ನೋಡ್ಬೋದು. ಅಷ್ಟು ಪವರ್‌ಫುಲ್. ಯಾವಾಗ ನಿಮ್ಮ ವೇಗಸ್ ನರ್ವ್ ಆಕ್ಟಿವೇಟ್ ಆಗಿರುತ್ತಲ್ಲ, ಅಲ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಕೂಡ ಬೇಗ ವರ್ಕ್ ಆಗುತ್ತೆ. ನೀವು ಕಾಮ್ ಆಗಿದ್ದಾಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ವರ್ಕ್ ಆಗೋದು. ನೀವು ಪ್ರತಿಯೊಂದಕ್ಕೂ ಸ್ಟ್ರೆಸ್ ಫೀಲ್ ಮಾಡ್ತಾ ಇದ್ರೆ ನೀವು ಲೋವರ್ ವೈಬ್ರೇಷನಲ್ಲಿ ಇದ್ದೀರಾ ಅಂತಾನೆ ಅರ್ಥ. ಈ ಸ್ಟ್ರೆಸ್‌ನ ನೀವು ಕಮ್ಮಿ ಮಾಡ್ತಾ, ನೀವು ಒಂದು ಹ್ಯಾಪಿನೆಸ್, ಒಂದು ಜಾಯ್‌ಫುಲ್‌ನೆಸ್ಸಲ್ಲಿ ಹೈಯರ್ ವೈಬ್ರೇಷನಲ್ಲಿ ಇದ್ದಾಗ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಬೇಗ ವರ್ಕ್ ಆಗೋ ಪಾಸಿಬಿಲಿಟೀಸ್ ಇರುತ್ತೆ. ಈ ದಿನದಿಂದನೇ ನೀವು ಈ ವೇಗಸ್ ನರ್ವ್‌ನ ಆಕ್ಟಿವೇಟ್ ಮಾಡೋದು ಕಲ್ತ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಪ್ರತಿದಿನನೂ ನೀವು ಆದಷ್ಟು ಕೋಲ್ಡ್ ವಾಟರ್ ಶವರ್‌ನ ತಗೊಂಡು ಒಂದೇ ದಿನಕ್ಕೆ ಟ್ರೈ ಮಾಡೋದಲ್ಲ, ಒಂದು ಸ್ವಲ್ಪ ಸ್ವಲ್ಪನೇ ನೀವು ಪ್ರಾಕ್ಟೀಸ್ ಮಾಡಿ. ಮಧ್ಯ ಮಧ್ಯ ನೀವು ಸ್ನಾನ ಮಾಡ್ತಾ ಇರ್ತೀರಲ್ಲ, ಮಧ್ಯ ಮಧ್ಯ ಕೋಲ್ಡ್ ವಾಟರ್ ಬಾತ್ ಮಾಡೋದಾಗ್ಲಿ, ಮುಖಕ್ಕೆ ತಣ್ಣೀರು ಹಚ್ಕೊಳ್ಳೋದಾಗ್ಲಿ, ಇದನ್ನ ಪ್ರಾಕ್ಟೀಸ್ ಮಾಡಿ ನೀವೇ ಅಮೇಜಿಂಗ್ ರಿಸಲ್ಟ್ಸ್‌ನ ನೋಡ್ಬೋದು. ಈ ವೇಗಸ್ ನರ್ವ್ ಅನ್ನೋದು ನಮ್ಮ ಇಡೀ ಬಾಡಿಗೆ ನಮ್ಮ ಬ್ರೈನಿಂದ ಹಿಡಿದು ನಮ್ಮ ಟೋಸ್‌ವರೆಗೂ ಒಂದೇ ನರ್ವಿಂದ ಇರೋದ್ರಿಂದ, ಇದು ನಮ್ಮ ಬಾಡಿಗೆ ಸ್ಲೀಪ್ ಇಶ್ಯೂಸ್ ಆಗಲಿ, ಡೈಜೆಷನ್ ಇಶ್ಯೂಸ್ ಆಗಲಿ, ಇಲ್ಲಾಂದ್ರೆ ನಮ್ಮ ಸ್ಟ್ರೆಸ್ ಲೆವೆಲ್ಸ್ ಎಲ್ಲವನ್ನೂ ಸಾಲ್ವ್ ಮಾಡುವಂತಹ ಬಹಳ ಇಂಪಾರ್ಟೆಂಟ್ ನರ್ವ್ ಇದು. ಇದನ್ನ ನೀವು ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಲೈಫಲ್ಲಿ ನೀವೇ ಮಿರಾಕಲ್ಸ್‌ನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮ್ಮ ಲೈಫ್‌ನ ನೀವೇ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಎಷ್ಟೋ ಲೈಫಲ್ಲಿ ಆ ಸ್ಟ್ರೆಸ್‌ನ ಹೇಗೆ ಕಮ್ಮಿ ಮಾಡ್ಕೋಬೇಕು ಅಂತಾನೆ ಗೊತ್ತಿರಲ್ಲ. ಇಂಥ ಸಿಂಪಲ್ ಟೆಕ್ನಿಕ್ಸ್ ಏನಾದರೂ ನಾವು ಫಾಲೋ ಮಾಡಿದೆ ಆದಲ್ಲಿ ನಮ್ಮ ಲೈಫ್‌ನ ನಾವು ಬ್ಯೂಟಿಫುಲ್ ಆಗಿ ಟರ್ನ್ ಮಾಡ್ಕೋಬೋದು. ನೀವು ಫಾರ್ ಎಕ್ಸಾಂಪಲ್ ಆಫೀಸ್ ಪ್ಲೇಸಲ್ಲಿ ನಿಮಗೆ ಏನೋ ಒಂದು ಭಯ ಆಗುತ್ತೆ ಆಗಿರಲಿ, ಅತಿಯಾದ ಸ್ಟ್ರೆಸ್ ಫೀಲ್ ಮಾಡಿದೆ ಆದಲ್ಲಿ, ಯಾರಾದರೂ ಬೈದಾಗ ನಿಮಗೆ ಸ್ಟ್ರೆಸ್ ಫೀಲ್ ಮಾಡಿದೆ ಆದಲ್ಲಿ, ಈ 3, 4, 5 ಬ್ರೀತಿಂಗ್ ಮೆಥಡ್‌ನ ನೀವು ಸ್ಟಾರ್ಟ್ ಮಾಡಿ ಮಾಡೋದಕ್ಕೆ. ಇಲ್ಲಿ ನೀವು ಅಮೇಜಿಂಗ್ ಆಗಿ ಆ ರಿಸಲ್ಟ್ಸ್‌ನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಮ್ಮಿಡಿಯೇಟ್ ಆಗಿ ನೀವು ಕಾಮ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬ್ರೀತಿಂಗ್ ಟೆಕ್ನಿಕ್ ಅನ್ನೋದು ನಮ್ಮ ಮೈಂಡನ್ನ ಕಾಮ್ ಆಗಿ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡುವಂತಹ ಟೆಕ್ನಿಕ್ಸ್. ಇದನ್ನ ನೀವು ಫಾಲೋ ಮಾಡ್ತಾ ಇರಿ. ಪ್ರತಿದಿನ ಇದನ್ನ ಒಂದೊಂದೇ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಲೈಫಲ್ಲಿ ನೀವು ಬ್ಯೂಟಿಫುಲ್ ಚೇಂಜಸ್‌ನ ನೋಡ್ತೀರಾ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಆದಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್‌ಗೆ ನನ್ನ ಚಾನೆಲ್‌ನ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ತರಹದ ಡೌಟ್ಸ್ ಇದ್ರೇನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನಲ್ಲಿ ಆ ಕಮೆಂಟ್ಸ್‌ನ ತಗೊಂಡು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಹ್ಯಾವ್ ಎ ಗ್ರೇಟ್ ಡೇ.